ಭ್ರಷ್ಟಾಚಾರ ಅನ್ನೋದು ಕ್ಯಾನ್ಸರ್ಗಿಂತಲೂ ದೊಡ್ಡ ಕಾಯಿಲೆ ಆಗ್ಬಿಟ್ಟಿದೆ. ಈ ಕಾಯಿಲೆ ಇದ್ರೆ ಭಯದಲ್ಲಿ ಬದುಕುವ ಪರಿಸ್ಥಿತಿ ಬರಬಹುದು. ಅಧಿಕಾರಿಗಳಿಗೆ ಉಪಲೋಕಾಯುಕ್ತ ಬಿ ವೀರಪ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಭ್ರಷ್ಟಾಚಾರದ ಹಾದಿಯಲ್ಲಿ ಸಾಗಿದ್ರೆ ದೇಶದ ಅಭಿವೃದ್ಧಿಗೆ ಕಂಟಕ ಅಂತ ಹೇಳಿದ್ರು. ಮಂಡ್ಯದ BR ಅಂಬೇಡ್ಕರ್ ಭವನದಲ್ಲಿ ವೀರಪ್ಪ ಈ ರೀತಿಯಾಗಿ ಸಲಹೆಯನ್ನ ಕೊಟ್ಟಿದ್ದಾರೆ. ವಿಲೇಜ್ ಅಕೌಂಟೆಂಟ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇವತ್ತು ಫಂಕ್ಷನ್ ಏನು ಗೊತ್ತಾ ನಿಮಗೆ? ನೀವು ಗೌರ್ಮೆಂಟ್ ಎಂಪ್ಲಾಯ ಪ್ರೈವೇಟಾ? DC ಇದ್ದಾರೆ ನಿಮ್ಮ ಮುಂದೆ ಇಲ್ಲ, ಉಪಲೋಕ ಆಗ್ತದೆ. ನೀವು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅಲಾಡ್ಸ್ಕೊಂಡು ಬಂದಿದ್ಯಾ ಫಂಕ್ಷನ್ಗೆ? ನಿನಗೆ ಡಿಸಿಪ್ಲಿನ್ ಇದೆಯಾ? ಅವ್ರು ಲಂಚ ಕೇಳ್ತೀರ, ಅವ್ರಿಗೆ ಜನಗಳಿಗೆ ಪ್ರಾಣ ಇಡ್ತೀರ. ಆ ಅಮ್ಮ ಈ ವಯಸ್ಸಲ್ಲಿ ಸುಳ್ಳು ಹೇಳ್ತಾರೆ ನಿಮ್ಮ ಮೇಲೆ. ಅವ್ರು ಹೇಳ್ತಾ ಇದಾರೆ, ಏನಮ್ಮ ಇವ್ರ ಕೇಳಿದ್ದು ದುಡ್ಡು ಕೇಳಿದ್ ಯಾರಮ್ಮ? ಇಲ್ಲಿ ಯಾಕೆ ಬರ್ತಿದ್ಯಾ? ಯಾರು ಬರ್ಕೊಡ್ತಾರೆ ಅಚ್ಚ ನಿನ್ಗೆ? ನಾವಿರೋದು ನಿಮ್ಗೆ ಸಹಾಯ ಮಾಡಕ್ಕೆ. ಈ ಸುಳ್ಳು ಅಚ್ಚಿಗೆ ಬಂದ್ರೆ ನಾನು ನಿಮ್ಗೆ ಜೈಲಿಗೆ ಕಳಿಸ್ತೀನಿ. ಈ ವಯಸ್ಸಲ್ಲಿ ಬೇಕಾ ನಿನ್ಗೆ? ನೋಡಯ್ಯ, ನಿಮ್ಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ನೀವಿಬ್ರು ಗಡ್ಡ ಬಿಟ್ಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡು ಅಕ್ಕ ಬುಕ್ಕ ತರ ಬಂದಿದ್ದೀರಾ.